ಮಾರ್ಚ್ 3ಕ್ಕೆ ಬ್ಲಡ್ ಮೂನ್ ಅಂದ್ರೆ ಚಂದ್ರಗ್ರಹಣ ಗೋಚರಿಸಲಿದೆ. ಇದು ನಮ್ಮ ಭಾರತದಲ್ಲಿ ಹಾಗೇನೆ ಕರ್ನಾಟಕದಲ್ಲಿ ಯಾವಾಗ ಗೋಚರಿಸುತ್ತೆ ಅಂತ ಈ ವಿಡಿಯೋಲಿ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ದೊಡ್ಡವ್ರಿಗೆ ಚಿಕ್ಕವರಿಗೆ ನಮಸ್ಕಾರ. ಆಸ್ ಪರ್ ಸೈನ್ಸ್ ಸೂರ್ಯ ಭೂಮಿ ನಡುವೆ ಚಂದ್ರ ಬಂದಾಗ ಈ ಚಂದ್ರಗ್ರಹಣ ಉಂಟಾಗುತ್ತೆ. ಬರುವ ಮಾರ್ಚ್ 3ಕ್ಕೆ ನಮ್ಮ ಭಾರತದಲ್ಲೂ ಸಹ ಚಂದ್ರಗ್ರಹಣ ಗೋಚರಿಸಲಿದೆ. ಭಾರತದಲ್ಲಿ ಮಧ್ಯಾಹ್ನ 3:20ಕ್ಕೆ ಗ್ರಹಣ ಶುರುವಾದರೆ ಇನ್ನು 7:53ಕ್ಕೆ ಗ್ರಹಣ ಮುಕ್ತಾಯಗೊಳ್ಳಲಿದೆ. ಕೆಲವೊಂದು ರಾಜ್ಯಗಳಲ್ಲಿ ಫುಲ್ಲು ಚಂದ್ರಗ್ರಹಣ ಗೋಚರಿಸಿದ್ರೆ ಕೆಲವೊಂದು ರಾಜ್ಯಗಳಲ್ಲಿ ಪಾರ್ಶಿಯಲಿ ಗ್ರಹಣ ಗೋಚರಿಸುತ್ತೆ. ನಮ್ಮ ಕರ್ನಾಟಕದಲ್ಲಿ ಪಾರ್ಶಿಯಲಿ ಅಂದರೆ ಸಂಜೆ 6:20ಕ್ಕೆ ಗ್ರಹಣ ಶುರುವಾದರೆ 7:53ಕ್ಕೆ ಮುಕ್ತಾಯಗೊಳ್ಳಲಿದೆ. ಈ ಬಾರಿ ಹೋಳಿ ಹುಣ್ಣಿಮೆಯ ದಿವಸ ಗ್ರಹಣ ಬಂದಿರುವುದು ಬಹಳ ವಿಶೇಷ ಅಂತಲೇ ಹೇಳ್ಬೋದು. ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಇದು ಸಿಂಹ ರಾಶಿಯಲ್ಲಿ ಗೋಚರಿಸಲಿದೆ. ಆದ್ದರಿಂದ ಸಿಂಹ ರಾಶಿಯವರು, ಕರ್ಕಾಟಕ ರಾಶಿಯವರು, ಕುಂಭ ಹಾಗೆಯೇ ಮೀನ ರಾಶಿಯವರು ಗ್ರಹಣನ ವೀಕ್ಷಣೆ ಮಾಡಬಾರದು. ಗ್ರಹಣ ಕಾಲದ ಮುಕ್ತಾಯದ ನಂತರ ಶುಭ್ರರಾಗಿ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಹಾಗೆಯೇ ನನ್ನ ಪೇಜ್ನ ಫಾಲೋ ಆಗಿಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಆಗಿ, ಯೂಟ್ಯೂಬಲ್ಲೂ ಸಹ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.